ಹಣಕಾಸು ಸಚಿವರಾಗಿ ಪ್ರಧಾನಮಂತ್ರಿಯಾಗಿ ದೇಶದ ಆರ್ಥಿಕ ಪರಿಸ್ಥಿತಿಯ ಸುಧಾರಣೆಗೆ ಡಾಕ್ಟರ್ ಮನಮೋಹನ್ ಸಿಂಗ್ ಶಕ್ತಿಮೀರಿ ಪ್ರಯತ್ನಿಸಿದ್ದರು ಎಂದು ಕುಶಾಲನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಿಪಿ ಶಶಿಧರ್ ಹೇಳಿದರು. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ಸಂಘಟನೆಯ ವತಿಯಿಂದ ಕುಶಾಲನಗರದ ಪ್ರವಾಸಿ ಮಂದಿರದಲ್ಲಿ ನಡೆದ ಶ್ರದ್ಧಾಂಜಲಿ ಸಭೆಯಲ್ಲಿ ಭಾಗಿಯಾಗಿ ಮನಮೋಹನ್ ಸಿಂಗ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಮಾತನಾಡಿದ ವಿಪಿ ಶಶಿಧರ್, ದೇಶದ ಆರ್ಥಿಕ ಪರಿಸ್ಥಿತಿ ತೀವ್ರ ಹದಗೆಟ್ಟಿದ್ದ ಸಂದರ್ಭದಲ್ಲಿ ಹಣಕಾಸು ಸಚಿವರಾಗಿ ಅಧಿಕಾರ ಸ್ವೀಕರಿಸಿದ ಡಾಕ್ಟರ್ ಮನಮೋಹನ್ ಸಿಂಗ್ ಹಲವು ಮಹತ್ವದ ತೀರ್ಮಾನಗಳನ್ನು ಕೈಗೊಂಡರು. ಆ ಮೂಲಕ ದೇಶ ಆರ್ಥಿಕವಾಗಿ ದಿವಾಳಿಯಾಗುವುದನ್ನು ತಪ್ಪಿಸಿದರು ಎಂದು ಸ್ಮರಿಸಿದರು. ತಮ್ಮ ಅಧಿಕಾರಾವಧಿಯಲ್ಲಿ ಕಡೆಯದಾಗಿ ಸುದ್ದಿಗೋಷ್ಠಿ ನಡೆಸಿದ್ದ ಮನಮೋಹನ್ ಸಿಂಗ್, ನನ್ನ ಕೆಲಸಗಳನ್ನು ವಿರೋಧ ಪಕ್ಷಗಳು ಹಾಗೂ ಮಾಧ್ಯಮಗಳು ನಿರ್ಲಕ್ಷಿಸಿರಬಹುದು, ಆದರೆ ಇತಿಹಾಸವು ನನ್ನ ಬಗ್ಗೆ ಕರುಣಾಮಯಿ ಆಗಿರುತ್ತದೆ ಎಂದು ನಾನು ನಂಬಿದ್ದೇನೆ ಎಂದಿದ್ದರು. ಅವರ ಮಾತು ಅದೆಷ್ಟು ಸತ್ಯವಾಗಿತ್ತು ಎಂಬುದಕ್ಕೆ ಅವರ ನಿಧನದ ಬಳಿಕ ಪಕ್ಷಾತೀತವಾಗಿ ಎಲ್ಲರೂ ಅವರ ಕೊಡುಗೆಗಳನ್ನು ಸ್ಮರಿಸುತ್ತಿರುವುದೇ ಸಾಕ್ಷಿಯಾಗಿದೆ ಎಂದು ಶಶಿಧರ್ ಹೇಳಿದರು. ಅದು ಶತಮಾನಗಳಿರುವವರೆಗೆ, ಸೂರ್ಯಚಂದ್ರ ಇರುವವರೆಗೆ, ಈ ಭಾರತದ ಚರಿತ್ರೆ ಇರುವವರೆಗೆ ಅವ್ರು ಇರ್ತಾರೆ. ಅವರು ಕಡೆಯ ಒಂದು ಪತ್ರಿಕಾಗೋಷ್ಠಿಯನ್ನು ಕರೀತಾರೆ. 1914ರಲ್ಲಿ ಒಬ್ಬ ಪ್ರಧಾನಮಂತ್ರಿ, ಇದುವರೆಗೆ 487 ಪತ್ರಿಕಾಗೋಷ್ಠಿಗಳಾಗಿದೆ. 1950ರಿಂದ 487ನೇ ಪತ್ರಿಕಾಗೋಷ್ಠಿ ಪ್ರಧಾನಮಂತ್ರಿ ಕರೀತಾರೆ. 100-150 ಜನ ಕಿಕ್ಕಿರಿದು ಸೇರಿರ್ತಾರೆ. ಆಗಾಗಲೇ ಮಾಧ್ಯಮ ಲೋಕ ಒಂದಷ್ಟು ಮೊಗ್ಗಲನ್ನು ಬದಲಾಯಿಸಿರ್ತದೆ. ಎಲ್ಲವೂ ಕೂಡ ಬಂಡವಾಳಶಾಹಿಗಳ ಹಿಡಿತಕ್ಕೆ ಬಂದಿರ್ತದೆ. ಅದಾನಿ ಅಂಬಾನಿ ಹಿಡಿತಕ್ಕೆ ಮಾಧ್ಯಮ ಲೋಕವೂ ಸೇರಿದಾಗೆ ಒಂದಷ್ಟು ಭಾರತೀಯ ಜನತಾ ಪಕ್ಷದ ಹಿಡಿತಕ್ಕೆ ಸಂಪೂರ್ಣವಾಗಿ ಅವರ ತುತ್ತೂರಿಯಾಗಿ ಬದಲಾಗಿರ್ತದೆ. ಸೊ ಆ ಕಾಲಘಟ್ಟದಲ್ಲಿ ಕೊನೆಯ ಪತ್ರಿಕಾಗೋಷ್ಠಿ ಕರೀತಾರೆ. ಗಮನಿಸಬೇಕು, 10 ವರ್ಷಗಳ ನಂತರ ಮತ್ತೊಂದು ಪತ್ರಿಕಾಗೋಷ್ಠಿಯನ್ನು ಪ್ರಧಾನಮಂತ್ರಿಯವರು ಮಾಡಿಲ್ಲ. ಅದು 2014 ಕೊನೆ. ಅದು 487ನೇ ಪ್ರಧಾನಮಂತ್ರಿಯವರು ಕರೆದಿರುವಂಥ ಇದು, ಅಂದರೆ ನೇರವಾದಿಯಾಗಿ ಆ ಪತ್ರಿಕಾಗೋಷ್ಠಿಯಲ್ಲಿ ಇರ್ತಾರೆ. ಮೀಡಿಯಾ ಮೈಟ್ ಬಿ ಕ್ರೂಯಲ್ ಅಬೌಟ್ ಮೀ, ಬಟ್ ದ ಹಿಸ್ಟ್ರಿ ಐ ಬಿಲೀವ್ ವಿಲ್ ಬಿ ಕೈಂಡ್ ವಿತ್ ಮೀ ಅಂತೇಳಿ. ಇವತ್ತು ನಿಮ್ಮ ಮಾಧ್ಯಮ ನನ್ನ ಮೇಲೆ ಬಹಳ ಕ್ರೂರವಾಗಿ ವರ್ತಿಸ್ತಿರ್ಬೋದು, ಆದರೆ ಭಾರತದ ಚರಿತ್ರೆ ನನ್ನ ಮೇಲೆ ಕರುಣಾಮಯಿಯಾಗಿರ್ತದೆ ನನಗೆ ಗೊತ್ತಿದೆ. ನನಗೆ ಅಂದರೆ 10 ವರ್ಷಗಳು ಕಳೆದ ಮೇಲೆ ಅವ್ರು ಇನ್ನಿಲ್ಲ ಅಂತೇಳಿ ಆದಮೇಲೆ ಇವತ್ತು ಅದೇ ಮಾಧ್ಯಮಗಳು ಏನು ಟೀಕಿಸಿದ್ರು, ಅವ್ರನ್ನ ವಿಮರ್ಶೆ ಮಾಡಿದರು, ಮೋನಿ ಬಾಬಾ ಅಂತ ಹೇಳಿದ್ರು, ಮಾತನಾಡಲಿಕ್ಕೆ ಬರೋದಿಲ್ಲ, ರಿಮೋಟ್ ಕಂಟ್ರೋಲ್ ಅಂತ ಹೇಳಿದ್ರು, ಅವ್ರನ್ನ ಅದೇ ಮಾಧ್ಯಮಗಳು ಇವತ್ತು ಯಾವ ಪರಿ ಹೊಗಳುತ್ತಿದೆ ಅಂತ ಹೇಳಿದ್ರೆ ಇದು ಚರಿತ್ರೆ ಆಗಿದೆ. ಅಧಿಕಾರದಲ್ಲಿದ್ದಾಗ ಈಗ ವಿಮರ್ಶೆ ಮಾಡೋದು, ಇವತ್ತು ಅವರು ರಾಜಕಾರಣದಿಂದ ಹೊರಗಡೆ ಬಂದ ನಂತರ ಇವತ್ತು ಚರಿತ್ರೆ ಏನಾಗಿದೆ, ಚರಿತ್ರೆಯಲ್ಲಿ ಒಬ್ಬ ಅಭೂತಪೂರ್ವ ವ್ಯಕ್ತಿತ್ವ ಇವತ್ತು ಕಾಣಿಸ್ಕೊಳ್ತಾರೆ. 1991 ದಿನಗಳು ಚುನಾವಣೆ ನಡೀತಾ ಇದೆ, ಲೋಕಸಭೆ ಚುನಾವಣೆ. ಆ ಚುನಾವಣೆಯಲ್ಲಿ ರಾಜೀವ್ ಗಾಂಧಿ ಅಕಾಲಿಕವಾಗಿ ಚುನಾವಣಾ ವೇಳೆಯಲ್ಲಿ ಮೃತಪಡ್ತಾರೆ. ಬಾಂಬ್ ಸ್ಫೋಟದಿಂದ ನಿಧನರಾಗ್ತಾರೆ. ಅಕ್ಷರಶಃ ಭಾರತ ಕಂಗಾಲಾಗಿ ಹೋಗ್ತದೆ. ಆ ಯುವಕನಲ್ಲಿ ಭಾರತದ ಭವಿಷ್ಯತ್ತನ್ನು ಕಂಡುಕೊಂಡಿದ್ವಿ ನಾವು. ಇನ್ಸಾಟ್ 1, ಇನ್ಸಾಟ್ 2, ಇನ್ಸಾಟ್ 3, ಇನ್ಸಾಟ್ 4. ಅಲ್ಲಿವರೆಗೆ ಬ್ಲ್ಯಾಕ್ ಆ್ಯಂಡ್ ವೈಟು ಕೇವಲ ನಗರಕ್ಕೆ ಸೀಮಿತವಾಗಿದ್ದ ಟಿವಿಗಳು ಇಡೀ ದೇಶದಾದ್ಯಂತ ಬಂತು. ಚಂಡಮಾರುತ ಯಾವ ದಿಕ್ಕಿನಲ್ಲಿ ಬರುತ್ತೆ, ಯಾವ ಕಡೆ ಪ್ರವೇಶ ಮಾಡುತ್ತೆ ಅಂತೇಳಿ ನಮ್ಗೆ ಗೊತ್ತಾಗಲಿಕ್ಕೆ ಆರಂಭ ಆಯಿತು. ಇನ್ಸಾಟ್ನ ಬಾಹ್ಯ ಉಪಗ್ರಹಗಳನ್ನು ಆರಿಸಿದ ಪ್ರಯೋಜನ ಏನಿತ್ತು, ಅದು ಮನೆ ಮನೆಗೆ ತಲುಪಲಿಕ್ಕೆ ಆರಂಭ ಆಯಿತು. ಟೆಲಿಫೋನ್ಗಳು ಮನೆ ಮನೆಗೆ ತಲುಪಲಿಕ್ಕೆ ಆದವು. ಒಂದಷ್ಟು ನಾವು ಹೊಸ ಯುಗಕ್ಕೆ, ಆಧುನಿಕ ಯುಗಕ್ಕೆ, ITBTಯ ಕ್ರಾಂತಿ ಯುಗಕ್ಕೆ ಮೆಲ್ಲಗೆ ಕಾಲಿಡಲಿಕ್ಕೆ ಇರುವಂಥ ದಿನಗಳು ಅವರ ಕಾಲದಲ್ಲಿ ಬಂತು. ಚುನಾವಣೆ 1999ರಲ್ಲಿ ರಾಜೀವ್ ಗಾಂಧಿ ಸೋತು. ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಘಟಕದ ಅಧ್ಯಕ್ಷ ನಾಗೇಶ್ ಮಾತನಾಡಿ, ಭಾರತ ಇಂದು ಜಾಗತಿಕ ಮಟ್ಟದಲ್ಲಿ ತನ್ನದೇ ಆದ ಮಹತ್ವ ಹೊಂದಿದ್ದರೆ ಅದಕ್ಕೆ ಮನಮೋಹನ್ ಸಿಂಗ್ ಕೊಡುಗೆ ದೊಡ್ಡದಿದೆ. ತುಂಬಿದ ಕೊಡ ತುಳುಕುವುದಿಲ್ಲ ಎಂಬಂತೆ ಹೆಚ್ಚು ಮಾತನಾಡದೆ ಹೆಚ್ಚು ಕೆಲಸ ಮಾಡಿದ ದೂರದೃಷ್ಟಿಯ ಮುತ್ಸದ್ದಿ ರಾಜಕಾರಣಿ ಅವರಾಗಿದ್ದರು ಎಂದರು. ಹೊಟ್ಟೆ ಹಸಿವು ಮತ್ತು ವಿದ್ಯೆಯನ್ನು ಕಲಿತು ವಿಶ್ವದಲ್ಲೇ ಒಬ್ಬ ಆರ್ಥಿಕ ತಜ್ಞನಾಗಿ ಅತ್ಯಂತ ಯಶಸ್ವಿಯಾಗಿದ್ದಂಥ ವ್ಯಕ್ತಿ, ಸರಳ ಸಜ್ಜನಿಕೆಯ ಸಾಕಾರ ಮೂರ್ತಿಯಾಗಿ ಇದ್ದಂಥವರು ಡಾಕ್ಟರ್ ಮನಮೋಹನ್ ಸಿಂಗ್ ಅವರು. ಅವರ ಅಗಲಿಕೆ ಬಹುಶಃ ಇಡೀ ಜಗತ್ತಿಗೆ ಒಂದು ಆರ್ಥಿಕ ವಿಚಾರದಲ್ಲಿ ಒಂದು ದೊಡ್ಡ ಮಟ್ಟದ ನಷ್ಟ ಉಂಟಾಗಿದೆ ಅಂತಂದರೆ ತಪ್ಪಾಗೋದಿಲ್ಲ. ಇವರು ಎಷ್ಟರ ಮಟ್ಟಿಗೆ ಒಬ್ಬ ಜ್ಞಾನಿ ಅಂತಂದರೆ, ವಿಶ್ವದ ಬೇರೆ ಬೇರೆ ದೇಶಗಳಲ್ಲಿ ಇವರನ್ನು ಕರೆಸ್ಕೊಂಡು, ಇವರಿಂದ ಮಾಹಿತಿ ತಗೊಂಡು, ಇವರಿಂದ ಸಲಹೆ ತಗೊಂಡು ಅವರ ಆರ್ಥಿಕ ಅಭಿವೃದ್ಧಿಯ ದೃಷ್ಟಿಗೆ, ಅವರ ಆರ್ಥಿಕ ಅಭಿವೃದ್ಧಿಗೆ ಸಹಕಾರ ಆಗಲಿ ಅಂತ ಹೇಳಿ ಇಂತಹ ಒಬ್ಬ ಮಹಾನ್ ವ್ಯಕ್ತಿಯನ್ನು ಕರೆಸ್ಕೊಂಡು ಸಲಹೆಯನ್ನು ಪಡೆಯುತ್ತಿದ್ದಂಥವರು
ಇವತ್ತು ಬಹುಶಃ ಇಡೀ ವಿಶ್ವದ ಎಲ್ಲ ನಾಯಕರುಗಳು ಒಬ್ಬ ಅಗಲಿದ ನಾಯಕನಿಗೆ ಸಂತಾಪ ಸೂಚಿಸಿದ್ದಾರೆ ಅಂತಂದರೆ ಅದು ಡಾಕ್ಟರ್ ಮನಮೋಹನ್ ಸಿಂಗ್ ಅವ್ರಿಗೆ ಮಾತ್ರ. ಅಂಥ ಮಹಾನ್ ವ್ಯಕ್ತಿಯನ್ನು ಕಳ್ಕೊಂಡು ಇಡೀ ಭಾರತ ಅಲ್ಲಿ ಮಾತ್ರ ಅಲ್ಲ, ಇಡೀ ವಿಶ್ವ ಒಂದು ದುಃಖದಲ್ಲಿದೆ ಅಂತ ಹೇಳ್ಬೋದು. ಆ ದುಃಖದಲ್ಲಿ ನಾವು ಕೂಡ ಪಾಲ್ಗೊಳ್ಳೋದಕ್ಕೆ ಅವರಿಗೆ ನಾವು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ಸಂಘಟನೆಯ ರಾಜ್ಯ ಸಂಘಟನಾ ಸಂಚಾಲಕ ಕೆಬಿ ರಾಜು, ಪುರಸಭೆ ಸದಸ್ಯ ಆನಂದ್ ಕುಮಾರ್ ಮಾತನಾಡಿ, ದೇಶ ಕಂಡ ಶ್ರೇಷ್ಠ ಆರ್ಥಿಕ ತಜ್ಞ ಮನಮೋಹನ್ ಸಿಂಗ್ ಎಂದು ಬಣ್ಣಿಸಿದರು. ದೇಶ ಕಂಡ ಅಪ್ರತಿಮ ನಾಯಕ, ಸಮಾಜದ ಚಿಂತಕ. ಅವರು ಇನ್ನೂ ಉಳಿಬೇಕಾಗಿತ್ತು, ಇನ್ನೂ ಇರಬೇಕಾಗಿತ್ತು ನಮ್ಮ ನಡುವೆ ಅನ್ನೋ ಹಂಬಲ ನಮ್ಮದು. ಆದರೂ ಕೂಡ ಅವರಿಗೆ 92 ವರ್ಷ ವಯಸ್ಸಾಗಿದೆ. ಆದರೂ 92 ವರ್ಷ ಬದುಕಿದ್ದಾರೆ ಅಂದರೆ ಅವರ ಒಳ್ಳೆತನ, ಹೃದಯವಂತಿಕೆ, ಸಮಾಜದಲ್ಲಿ ಕಟ್ಟಕಡೆಯ ಜನರಿಗೂ ಎಲ್ಲರಿಗೂ ಸಮಾನತೆಯನ್ನು ತಂದುಕೊಟ್ಟಂಥ ಮಹಾಜ್ಞಾನಿಯರು. ಅಮೆರಿಕದಲ್ಲಿ ದೊಡ್ಡಣ್ಣ ತುಂಬ ಕಷ್ಟದಲ್ಲಿರುವಾಗ ಅವರಿಗೆ ಯಾವ ರೀತಿಯಲ್ಲಿ ಈ ವ್ಯವಹಾರಗಳನ್ನ ಮಾಡಬೇಕು ಅನ್ನೋ ದಿಕ್ಕಿನಲ್ಲಿ ಸಲಹೆಯನ್ನು ಕೊಟ್ಟು ಅಮೆರಿಕಕ್ಕೆ ಒಂದು ಇವತ್ತೇನು ಮುಂದುವರೆದಿದೆ ಅಮೆರಿಕ, ಅದಕ್ಕೆ ಒಂದು ರೀತಿಯ ಮುಂಚೂಣಿ ಸಲಹೆ ನಾಯಕ ಅಂತಂದ್ರೂ ತಪ್ಪಾಗಲಾರದು. ಇವತ್ತು ನಮಗೆ ತುಂಬಲಾಗದ ಮನಮೋಹನ್ ಸಿಂಗ್ ಅವರು ವಿಶ್ವದ ಆರ್ಥಿಕ ತಜ್ಞ ಅಂತಲೇ ಎಲ್ಲ ಕಡೆ ಹೆಸರುವಾಸಿಯಾಗಿದ್ದಾರೆ. ದೇಶದ ಆರ್ಥಿಕ ಪರಿಸ್ಥಿತಿ ಸರಿಯಿದ್ದಾಗ ಅವರು ಪ್ರಧಾನಿ ಅಲ್ಲಿದ್ದಾಗಲೂ ಕೂಡ ಅನೇಕ ರೀತಿಯ ಆಗ ಯಾರೋ ಫೈನಾನ್ಸ್ ಮಿನಿಸ್ಟರ್ ಆಗಿರ್ತಾರೆ, ಆರ್ಥಿಕ ಮಂತ್ರಿಗಳಾಗಿರ್ತಾರೆ, ಅವರಿಗೆ ಸಲಹೆಗಳನ್ನ ನೀಡ್ತಾ ದೇಶದ ಹಣ ದುಬ್ಬರ ಸಮಯದಲ್ಲಿ ಅವರಿಗೆ ಕೆಲವೊಂದು ಸೂಚನೆಗಳನ್ನು ಕೊಡ್ತಾ ಉತ್ತಮ ರೀತಿಯಲ್ಲಿ ಸಾಗಿಸಿದಂಥ ನಮ್ಮ ಪ್ರಧಾನಿಗಳು ಇದೇ ರೀತಿ ಒಂದ್ಸರಿ ಅಮೇರಿಕದಲ್ಲಿ ಕೂಡ ಹಣ ದುಬ್ಬರ ಆದಾಗ ಬರಾಕ್ ಒಬಾಮ ಅಂತ ಕಾಣ್ತದೆ, ಅವರು ಕೂಡ ಅಮೇರಿಕ ಆರ್ಥಿಕ ದುಬ್ಬರವನ್ನು ಎದುರಿಸ್ತಿತ್ತು. ಆಗ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಸಲಹೆಗಳನ್ನು ಕೇಳಿಕೊಂಡು ಅವ್ರನ್ನ ಅಲ್ಲಿಗೆ ಕರೆಸ್ಕೊಂಡಿದ್ರು. ಆ ರೀತಿಯ ವಿಶ್ವದಲ್ಲಿ ಹೆಸರುವಾದಂಥ ಆರ್ಥಿಕ ತಜ್ಞರಾದಂಥ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಇವತ್ತು ನಿಧನರಾಗಿದ್ದಾರೆ. ಈ ಸಂದರ್ಭದಲ್ಲಿ ಭೀಮವಾದ ಸಂಘದವರು ಇವತ್ತು ಈ ಸಂದರ್ಭ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಪ್ರಮುಖರಾದ ರಮೇಶ್, ಮಂಜುನಾಥ್, ಲಕ್ಷ್ಮಮ್ಮ, ಸಂಗಮೇಶ್, ಎಸ್ ಜೆ ರಾಜು, ಮಹೇಶ್, ಕೆಕೆ ರವಿ, ಶಿವಲಿಂಗ ಸೇರಿದಂತೆ ಮತ್ತಿತರರು ಹಾಜರಿದ್ದರು.